ಹಡಕನಹಳ್ಳಿ ಹೊಸೂರು ನೋಡ್ಬೋದು ನಮ್ಮ ಇಲಾಖೆ. ಬುಕ್ ಮಾಡ್ಕೊಡೋ. ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRNKS ವ್ಲಾಗ್ಸ್. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ನೋಡ್ಬೋದು, ಇವರಿಷ್ಟು ಜನ ಇದ್ದಾರೆ ನೋಡಿ. ಸೊಂಡೆಗೊಪ್ಪರು, ಹಡಕನಹಳ್ಳಿ ಹೊಸೂರು. ಇವತ್ತೇನಕ್ಕಪ್ಪ ಬಂದಿದ್ದೀನಿ ಅಂದರೆ ಇಲ್ಲಿ ಒಂದು ಟ್ರೈನಿಂಗ್ ಇದೆ, ಅಂದರೆ ತರಬೇತಿ. ಸೆಲ್ಕೋ ಫೌಂಡೇಶನ್ ಜೊತೆಗೆ ನಮ್ಮ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಡೆಯಿಂದ ನಮಗೊಂದು ಒಂದು ದಿನದ ಕಾರ್ಯಾಗಾರ ಮಾಡ್ತಿದ್ದಾರೆ. ಅಂದರೆ ನಮ್ಮ VWಗಳಿಗೆಲ್ಲ ನೋಡ್ಬೋದು, ಎಲ್ಲರೂ ಓದಾಯಿದ್ದೀವಿ ನೋಡ್ಬೋದು ನಮ್ಮ ಇಲಾಖೆ. ಎಲ್ರಿಗೂ ಸಾರಿ ಕೇಳ್ತೀನಿ, ಯಾಕೆಂದರೆ ವಿಡಿಯೋ ಮಾಡಿ ತುಂಬ ದಿನ ಆಗಿದೆ. ಇವತ್ತು ಮಾಡ್ತಾಯಿದ್ದೀನಿ. ಇವತ್ತೊಂದು ತರಬೇತಿಗೆ ಬಂದಿದ್ದೀನಿ ನಮ್ಮ ಸಂಭ್ರಮ ಆಡಿಟೋರಿಯಂನಲ್ಲಿ ವಿಕಲಚೇತನರ. ನೋಡಿ ಎಷ್ಟು ಗಾಡಿಗಳು ನಿಂತಿದ್ದಾವೆ. ನೋಡಿ ಇದೆ ಸಂಭ್ರಮ ಆಡಿಟೋರಿಯಂ. ನೋಡಿ ಗಾಡಿಗಳು ಎಷ್ಟು ನಿಂತವೆ. ನಮಸ್ಕಾರ. ಈ ದಿನ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಹಮ್ಮಿಕೊಂಡಿರುವ ಒಂದು ದಿನದ ತರಬೇತಿ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಇವಾಗ ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡಲು ಬರ್ತಿದ್ದಾರೆ ನರಸಿಂಹಮೂರ್ತಿ VRW, ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯತ್. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರನ್ನು ಸ್ವಾಗತ ಮಾಡಲು ಬಯಸುತ್ತೇನೆ. ಇಂದಿನ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕೃಷ್ಣಮೂರ್ತಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು, ಅವರನ್ನು ಸಹ ಆರ್ಥಿಕವಾಗಿ ಹೂಗುಂಚ ನೀಡುವುದರ ಮೂಲಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ನರಸಿಂಹಮೂರ್ತಿಯವರು, ರಾಜ್ಯ ಸಂಯೋಜಕರು, ಬೆಂಗಳೂರು, ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಶ್ರೀಯುತ ಪ್ರಕಾಶ್ ಮೇತಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಹೂಗುಂಚ ನೀಡುವುದರ ಮೂಲಕ ಸ್ವಾಗತವನ್ನು ಬಯಸುತ್ತೇನೆ. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಕೃಷ್ಣಮೂರ್ತಿ ಸರ್ ಅವರು ಈ ವೇದಿಕೆಯನ್ನು ಕುರಿತು ಒಂದು 4 ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ನಮಸ್ಕಾರ ಸರ್. ಭಾಳ ದಿನ ಆಯಿತು ನಿಮ್ಮನ್ನೆಲ್ಲ ನಾವು ಮುಖಾಮುಖಿ ಭೇಟಿಯಾಗಿ. ಕೆಲವರು ಮಾತ್ರ ಬರ್ತಾ ಇರ್ತೀರಾ, ಹಾಗೆ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತೀರಾ. ಇದು ಒಂದು ಅವಕಾಶ, ಅಂದರೆ ನಿಮ್ಮನ್ನೆಲ್ಲ ಮುಖಾಮುಖಿ ಭೇಟಿ ಮಾಡಲಿಕ್ಕೆ ಒಂದು ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೆಲ್ಕೋ ಫೌಂಡೇಶನ್ ಅವರಿಗೆ ನಮ್ಮ ಇಲಾಖೆ ಪರವಾಗಿ ನಾನು ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಶಿಬಿರಗಳನ್ನು ಬೇಕಾದಷ್ಟು ಜನಗಳಿಗೆ ತರಬೇತಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. VRW, ERWಗಳಿಗೆ ಮಾಡೋದು ಭಾಳ ಕಡಿಮೆ. ಅಂಥದ್ದೊಂದು ಒಂದು ಸುಸಂದರ್ಭ ಅಥವಾ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಈ ಸೆಲ್ಕೋ ಫೌಂಡೇಶನ್ ಒಂದು ಆಯೋಜನೆ ಮಾಡಿಕೊಂಡಿದ್ದು ನಿಜವಾಗ್ಲೂ ಕೂಡ ಖುಷಿ ಪಡ್ತಕ್ಕಂಥ ಒಂದು ವಿಷಯ. ಏನು ಈ ಸೆಲ್ಕೋ ಫೌಂಡೇಶನ್ ಅವರು ಈ ಒಂದು ಕ್ಷೇತ್ರದಲ್ಲಿ ವಿಕಲಚೇತನರ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಏನು ಕಾರ್ಯನಿರ್ವಹಿಸ್ತಿದ್ದಾರೆ, ಅವರು ತುಂಬ ಮುಂಚೂಣಿಯಲ್ಲಿ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ
ಆ ಎಲ್ಲ ವಿಕಲಚೇತನರು ಸ್ವಂತ ಉದ್ಯೋಗ ಮಾಡೋದ್ರ ಮೂಲಕ ದೇಶದ ಒಂದು ಆರ್ಥಿಕ ಸ್ಥಿರತೆಗೆ ಏನು ಸಹಾಯ ಆಗುತ್ತೆ ಅದನ್ನು ಕೊಡೋದ್ರ ಮೂಲಕ ಅವರ ಸ್ವಂತ ಜೀವನವನ್ನು ಅವರ ಸ್ವಂತವಾಗಿ ಮಾಡಿಕೊಳ್ಳಲಿಕ್ಕೆ ಸಹಕಾರಿಯಾಗೋದ್ರ ಮೂಲಕ ದೇಶದ ಒಂದು ಸುಸ್ಥಿತಿಗೂ ಕೂಡ ಈ ಒಂದು ಸೆಲ್ಕಾ ಫೌಂಡೇಶನ್ ಭಾಗ ಆಗಿದೆ ಅಂತ ಹೇಳಿದ್ರೆ ಏನು ಅತಿಶಯೋಕ್ತಿ ಅಲ್ಲ. ಈ ದಿನ ಏನು ನಿಮಗೆ ಸ್ವಂತ ಉದ್ಯೋಗದ ಬಗ್ಗೆ ನಿಜವಾಗ್ಲೂ ನಾನು ಅವ್ರದ್ದು ಬ್ರೋಚರ್ ನೋಡ್ತಾ ಇದ್ದೆ. ಸುಮಾರು ವಿಶೇಷವಾದಂಥ ಸ್ವಂತ ಉದ್ಯೋಗಗಳನ್ನು ಅವರು ನೆರವುಗಳನ್ನು ಕೊಟ್ಟಿದ್ದಾರೆ ಸುಮಾರು ಕಡೆನಲ್ಲಿ. ಈ ಒಂದು ತರಬೇತಿಯ ಒಂದು ಯಶಸ್ಸು ನಿಜವಾಗ್ಲೂ ನಿಮಗೆ ಸಿಗ್ತಕ್ಕಂಥದ್ದು. ಆದ್ದರಿಂದ ಏನು ನೀವೆಲ್ಲ ಬಂದಿದ್ದೀರಾ, ಈ ಒಂದು ತರಬೇತಿಯನ್ನು ತುಂಬ ಚಿಕ್ಕದಾಗಿರುತ್ತೆ, ಹೆಚ್ಚಿನ ಸಮಯನೂ ತಗೊಳ್ಳೋದಿಲ್ಲ, ಅವರು ಚೊಕ್ಕವಾಗಿರುತ್ತೆ. ಆದರೆ ಅದರದ ಯಶಸ್ಸು ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತಂದರೆ ನಿಮ್ಮೆಲ್ಲರ ಸಹಕಾರ ಬೇಕು. ಏನು ಹೇಳ್ತಾರೆ ಅದನ್ನು, ಏನು ಸರ್ ಇಷ್ಟೇ ಸಿಂಪಲ್ ಆಗಿತ್ತು, ಇದಕ್ಕೆ ನಾವು ಅಲ್ಲಿಂದ ಬರಬೇಕು ಅನ್ನೋ ರೀತಿಯಲ್ಲಿ ತರಬೇತಿಯನ್ನು ಮುಗಿಸ್ಬೇಡಿ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳಿರಬೇಕು. ಹಾಗೆ ಏನು ತರಬೇತಿ ಕೊಟ್ಟಿದ್ದಾರೆ ಆ ತರಬೇತಿಯನ್ನು ಯಶಸ್ವಿಯಾಗಿ ನಿಮ್ಮ ಕ್ಷೇತ್ರದಲ್ಲಿ ಅದನ್ನು ಅಳವಡಿಸಲಿಕ್ಕೆ ಅವರ ದೂರವಾಣಿ ಸಂಖ್ಯೆಗಳನ್ನ ತಗೊಂಡು ಒಂದು ಅಟ್ಲೀಸ್ಟ್ ಒಂದು 25% ನಿಮ್ಮಲ್ಲಿ ಇರ್ತಕ್ಕಂಥ ವಿಕಲಚೇತನರು ಸ್ವಂತ ಉದ್ಯೋಗದ ತೊಡಗಂಗೆ ಮಾಡಿದರೆ ನಿಜವಾಗ್ಲೂ ನನಗೆ ಖುಷಿ ತರ್ತಕ್ಕಂಥ ವಿಷಯ ಆಗಿರುತ್ತೆ. ಹಾಗೂ ಈ ತರಬೇತಿ ಒಂದು ಯಶಸ್ವಿ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ಹಾಗೂ ಸೆಲ್ಕೋ ಫೌಂಡೇಶನ್ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮದ ತರಬೇತಿ ಬಗ್ಗೆ ಕೂಲಂಕುಷವಾಗಿ ಮಾತನಾಡಿದ ಶ್ರೀ ಕೃಷ್ಣಮೂರ್ತಿ ಸರ್ಗೆ ಧನ್ಯವಾದಗಳು. ಹಾಗೆಯೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನರಸಿಂಹಮೂರ್ತಿ ಸರ್ ರಾಜ್ಯ ಸಂಯೋಜಕರು ಮಾತಾಡಬೇಕು ಅಂತ ಕೇಳಬೇಕು. ಈ ದಿನ ಸೆಲ್ಕೋ ಫೌಂಡೇಶನ್ ಸಂಸ್ಥೆಯ ಹಾಗೂ ಜಿಲ್ಲಾ ಅಂಗವಿಕಲ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಭವನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಒಂದು ತರಬೇತಿ ಕಾರ್ಯಾಗಾರದ ಉದ್ಘಾಟನೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವರೇ ಹಾಗೂ ಈ ಒಂದು ತರಬೇತಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಸೆಲ್ಕೋ ಸಂಸ್ಥೆಯ ಪ್ರಕಾಶ್ ಮೇಟಿಯವರೇ ಹಾಗೂ ಸಹೋದ್ಯೋಗಿಯವರೇ ಹಾಗೂ ಎಲ್ಲ 4 ತಾಲೂಕಿನ MRWಗಳು, ಸಹೋದ್ಯೋಗಿ VRW ಮತ್ತು URWಗಳೇ, ಈ ದಿನ ಒಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈಗಾಗಲೇ ನಿರ್ದೇಶನಾಲಯದಲ್ಲಿ ಚರ್ಚಿಸಿ ತೀರ್ಮಾನಿಸಿದಂತೆ ಕರ್ನಾಟಕ ಸರ್ಕಾರ ಇಲಾಖಾ ಸಚಿವರು ಮತ್ತು ಕಾರ್ಯದರ್ಶಿಯನ್ನು ಒಳಗೊಂಡಂತೆ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಮೂಲಕ 1,000 ಮಂದಿ ವಿಕಲಚೇತನರಿಗೆ 26-27ನೇ ಸಾಲಿನಲ್ಲಿ ರಾಜ್ಯ ವ್ಯಾಪ್ತಿ 1,000 ಮಂದಿ ವಿಕಲಚೇತನರಿಗೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ಬೇಕಾದಂಥ ಆರ್ಥಿಕ ಸಹಕಾರ ಹಾಗೂ ಪೂರಕ ತರಬೇತಿಯನ್ನು ಒದಗಿಸಿಕೊಡಲು ಸೆಲ್ಕೋ ಸಂಸ್ಥೆಯನ್ನು ಕರ್ನಾಟಕ ಸರ್ಕಾರ ಆಯ್ಕೆ ಮಾಡಿ ಒಂದು ಕರಾರು ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಇದರ ವಿಚಾರವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡುವಲ್ಲಿ ಏನೀಗಾಗಲೇ ಸ್ವಯಂ ಉದ್ಯೋಗವನ್ನು ಕೈಗೊಂಡಿರುವ ವ್ಯಕ್ತಿಗಳು ಅಥವಾ ಕೈಗೊಳ್ಳಲಿಚ್ಛಿಸುವ ನಿರುದ್ಯೋಗಿ ವಿಕಲಚೇತನರನ್ನು ಗುರುತಿಸುವಲ್ಲಿ ಫಲಾನುಭವಿಗಳನ್ನು ಗ್ರಾಮ ಮಟ್ಟದಲ್ಲಿ ಅಥವಾ ವಾರ್ಡ್ ಮಟ್ಟದಲ್ಲಿ ಗುರುತಿಸಿ ಆಯ್ಕೆ ಮಾಡುವಲ್ಲಿ ಕಾರ್ಯಕರ್ತರ ಸಹಕಾರ ಬಹಳ ಮುಖ್ಯ. ಆ ಒಂದು ಉದ್ದೇಶದಿಂದ ರಾಜ್ಯವ್ಯಾಪ್ತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸೆಲ್ಕೋ ಫೌಂಡೇಶನ್ ಸಂಸ್ಥೆ 1 ದಿನದ ತರಬೇತಿ ಕಾರ್ಯಾಗಾರವನ್ನು ನಡೆಸ್ತದೆ. ಅದು ಹೆಚ್ಚು ವಿಚಾರ ಒಳಗೊಂಡಿಲ್ಲ, ಆದರೆ ಸರ್ ಹೇಳ್ತಾ ಇದ್ದಾರೆ ಆವಾಗಲೇ ಸಮಯ ಕಡಿಮೆ ಇದೆ, ಅದರ ಪ್ರತಿಫಲ ಹೆಚ್ಚಿದೆ. ಈ ಒಂದು ವಿಚಾರವಾಗಿ ಈಗಾಗಲೇ 8 ಜಿಲ್ಲೆಗಳನ್ನು ಕವರ್ ಮಾಡಿದ್ದಾರೆ. ಉಳಿದ ಜಿಲ್ಲೆಗಳನ್ನು ಕೂಡ ರಾಜ್ಯವ್ಯಾಪ್ತಿ ಒಂದು ಕಾರ್ಯಕ್ರಮದ ರೂಪದಲ್ಲಿ VRWಯನ್ನು ಒಳಗೊಂಡಂತೆ ಸರ್ಕಾರಿ ಅಧಿಕಾರಿಗಳನ್ನೊಳಗೊಂಡಂತೆ ಒಂದು ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡ್ತಿದ್ದಾರೆ. ಈಗಾಗಲೇ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಕೆಲವು VRWಗಳು ಕೂಡ ಸ್ವಯಂ ಉದ್ಯೋಗದಲ್ಲಿ ತೊಡಗಿರ್ತಕ್ಕಂಥದ್ದು ಮತ್ತು ಅವರ ಮೂಲಕ ಆಯ್ಕೆಯಾದಂಥ ಫಲಾನುಭವಿಗಳ ಸಂಪೂರ್ಣ ಚಿತ್ರಣವನ್ನು ಅವರು ಒಂದು PPT ಮತ್ತು ವಿಡಿಯೋ ಮೂಲಕ ತೋರಿಸ್ಕೊಡ್ತಾರೆ. ಮತ್ತು ಅದರ ವಿವರವನ್ನು ನಿಮಗೆ ಲಿಂಕು ಕೂಡ ಕಳಿಸ್ಕೊಡ್ತಾರೆ. ಯಾವ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಸುಮಾರು VRW ಆಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಸ್ವಯಂ ಉದ್ಯೋಗದಲ್ಲಿ ಆಯ್ಕೆಯಾಗಿದ್ದರು. ಈಗ ಅವರು VRWಗಳ ಕೆಲಸ ಮಾಡ್ತಿದ್ದಾರೆ. ಮತ್ತು ಅವರು ಆಯ್ಕೆ ಮಾಡಿದಂತಹ ಫಲಾನುಭವಿಗಳು ಸ್ವಯಂ ಉದ್ಯೋಗದಲ್ಲಿ, ಅದರಲ್ಲೂ ವಿಶೇಷವಾಗಿ ತೀವ್ರ ತರಹನಾದ ವಿಕಲಚೇತನರು, ಬೆನ್ನು ಮೂಳೆ ಮುರಿದಿರ್ತಕ್ಕಂಥ ವಿಕಲಚೇತನರು, MRID ಇರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಪೋಷಕರು ಅಥವಾ ತುಂಬ ವೀಲ್ಚೇರ್ ಬಳಸ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರಿಗೆ 3 ರೀತಿಯ ಸಹಕಾರ. ಒಂದು
ನೇರವಾಗಿ ಸಂಸ್ಥೆ ಆರ್ಥಿಕ ಸಹಕಾರವನ್ನು ಕೊಡ್ತಕ್ಕಂಥದ್ದು, ಒಂದು ಸರ್ಕಾರದ 5% ಅನುದಾನವನ್ನು ಕನೆಕ್ಟ್ ಮಾಡಿಕೊಡ್ತಕ್ಕಂಥದ್ದು, ಒಂದು ಈಗಾಗಲೇ ನಮ್ಮ ಆಧಾರ್ ಯೋಜನೆ ಅಡಿಯಲ್ಲಿ ಇಲಾಖೆ ಏನು ಫಲಾನುಭವಿಗಳನ್ನ ಆಯ್ಕೆ ಮಾಡಿದೆಯೋ ಅದರಲ್ಲೂ ಕೂಡ ಅವರು ಬೇಕಾದಂಥ ಆರ್ಥಿಕ ಸಹಕಾರವನ್ನು ಕೊಡ್ತಾರೆ. ಅದಕ್ಕೆ ಬೇಕಾದಂತಹ ಪೂರಕ ತರಬೇತಿ, ಯಾವ ಹುದ್ದೆಗೆ ಆಯ್ಕೆ ಮಾಡಿರ್ತಾರೋ ಆ ಹುದ್ದೆಗೆ ಬೇಕಾದಂಥ ತರಬೇತಿಯನ್ನು ಕೂಡ ಉಚಿತವಾಗಿ ಕಲ್ಪಿಸಿಕೊಡ್ತಾರೆ. ಇದು ಈ ದಿನದ ತರಬೇತಿಯ ಹಿನ್ನೆಲೆ. ಈ ಒಂದು ದಿನ ಬೆಂಗಳೂರು ನಗರ ಜಿಲ್ಲೆಯಲ್ಲಿರ್ತಕ್ಕಂತಹ 137 ಜನ ಕಾರ್ಯಕರ್ತರು ಒಂದು ಕಡೆ ಸೇರಿರ್ತಾರೆ. ಅವ್ರ ಜೊತೆ ಸರ್ ಹೇಳ್ತಾ ಇರೋದೊಂದು, ನಮಗೂ ಕೂಡ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆ, ನಿಮ್ಮ ಪ್ರಗತಿಯನ್ನು ನಾವು ಪರಿಶೀಲನೆ ಮಾಡ್ಬೋದು. ಹಾಗೂ ಕೆಲವರು ಮಾತ್ರ ಕೇಂದ್ರ ಕಚೇರಿ, ಜಿಲ್ಲಾ ಕಚೇರಿಗಳಿಗೆ ಬರ್ತಿರ್ತಾರೆ, ಎಲ್ಲರೂ ಕೂಡ ಬರೋದಕ್ಕಾಗಲ್ಲ ಅಂತ. ಬೇರೆ ಜಿಲ್ಲೆಗಳಲ್ಲಿ 7-8 ಜಿಲ್ಲೆಗಳ ಪ್ರಗತಿಗೆ ನಾನು ಭಾಗವಹಿಸಿದ್ದೀನಿ. ಆದರೆ ಈ ಜಿಲ್ಲೆಯ ಪ್ರಗತಿಯಲ್ಲಿ 137 ಜನ ಬರ್ತಾರೆ, ಅದರ ಒಂದು 7 ಜನ ಮಿಸ್ ಆಗ್ಬೋದು, 130 ಜನ ಬರ್ತಾರೆ ಅಂತ ಭಾವಿಸ್ಕೊಂಡಿದ್ದೆ. ಆದರೆ ಕೇವಲ 96 ಮಾತ್ರ ಬಂದಿದ್ದಾರೆ. ಇನ್ನು 30 ಜನ ಕಾರ್ಯಕರ್ತರು. ವ್ಯಾಪ್ತಿ ಚಿಕ್ಕದು ಆದರೂ ಕೂಡ ಯಾವ ಉದ್ದೇಶಕ್ಕೆ ಇವತ್ತು ಗೈರು ಹಾಜರಾಗಿದ್ದಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ನಮ್ಮ ಯೋಜನೆ ಅಂಗವಿಕಲರ ಗ್ರಾಮೀಣ ಪುನರ್ವಸತಿ ಯೋಜನೆ ಪ್ರಾರಂಭವಾಗಿ 17 ವರ್ಷ ಮುಗಿದು 18ನೇ ವರ್ಷದಲ್ಲಿ ನಾವು ಮುನ್ನಡೀತಾ ಇದ್ದೀವಿ. ಈ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರದ ಮೂಲಕ ಮೌಲ್ಯಮಾಪನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಯೋಜನೆಯಿಂದ ಫಲಾನುಭವಿಗಳಿಗೆ, ಪೋಷಕರಿಗೆ, ಸಮಾಜಕ್ಕೆ ಸಾಧಕ ಬಾಧಕಗಳೇನು, ಮತ್ತು ಕಾರ್ಯಕರ್ತರ ಒಡನಾಟ ಹೇಗಿದೆ, ಕಾರ್ಯಕರ್ತರ ಅವಲಂಬನೆ ಹೇಗಿದೆ ಅನ್ನೋ ಒಂದು ಕ್ವಶನೇರ್ ಪ್ರಶ್ನಾಳಿಕೆ ಆಧಾರದ ಮೇಲೆ ಈಗಾಗಲೇ ಸುಮಾರು ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಪ್ರಗತಿಯಲ್ಲಿದೆ. ಕೆಲವೇ ದಿನಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆಯನ್ನು ಕೂಡ ಆಯ್ಕೆ ಮಾಡ್ಕೋತಾರೆ. ಈ ಒಂದು ಮೌಲ್ಯಮಾಪನವನ್ನು ಕರ್ನಾಟಕ ಸರ್ಕಾರವೇ ತಗೊಂಡಿದೆ. ಅದನ್ನು ಮೈಸೂರು ಭಾಗದ ಒಂದು ಸಂಸ್ಥೆಗೆ, ಸ್ಫೂರ್ತಿ ಸೊಲ್ಯೂಷನ್ ಸಂಸ್ಥೆಗೆ ಜವಾಬ್ದಾರಿಯನ್ನು ವಹಿಸಿದೆ. ಈಗಾಗಲೇ ಒಂದು ಹಂತದ ಪೈಲಟ್ ಸ್ಟಡಿ ಮುಗಿದು 2ನೇ ಹಂತದಲ್ಲಿ ಈಗಾಗಲೇ ಪ್ರಗತಿ ಪ್ರಾರಂಭ ಆಗಿದೆ. ಆ ಒಂದು ಪ್ರಗತಿಯಲ್ಲಿ ಮೌಲ್ಯಮಾಪನ ಮಾಡುವಾಗ ತಾಲೂಕಿನಿಂದ 15 ಗ್ರಾಮ ಪಂಚಾಯತಿಗಳು ಮತ್ತು ಬೆಂಗಳೂರಿನಲ್ಲಿ 30 ವಾರ್ಡ್ಗಳನ್ನು ಆಯ್ಕೆ ಮಾಡ್ಕೋತಾರೆ. ಅದು ಯಾರನ್ನ ಆಯ್ಕೆ ಮಾಡ್ಕೋತಾರೆ ಅಂತ ಅದು ನಿಗೂಢವಾಗಿರುತ್ತೆ. ಆ 30 ವಾರ್ಡ್ಗಳು ಮತ್ತು ಒಂದು ತಾಲೂಕಿನ 15 ಗ್ರಾಮ ಪಂಚಾಯತಿಗಳಲ್ಲಿ VRWಗಳು ನೇರವಾಗಿ ನೀವು ಕೊಟ್ಟಿರ್ತಕ್ಕಂಥ ಫಲಾನುಭವಿಗಳ ಪಟ್ಟಿಯ ಆಧಾರದ ಮೇಲೆ ಕುಟುಂಬವನ್ನು ಭೇಟಿ ಮಾಡ್ತಾರೆ. ಒಂದು ಗ್ರಾಮ ಪಂಚಾಯತಿಯಲ್ಲಿ ಕನಿಷ್ಠ 10 ಕುಟುಂಬಗಳನ್ನು ಭೇಟಿ ಮಾಡ್ತಾರೆ. 10 ಕುಟುಂಬಗಳಲ್ಲಿ ಪೋಷಕರು ಮತ್ತು ಅಂಗವಿಕಲ ವ್ಯಕ್ತಿಯನ್ನು ಕೂಡ ಅವರು ಮೌಲ್ಯಮಾಪನಕ್ಕೆ ಒಳಪಡಿಸ್ತಾರೆ. ಆ ಸಮಯದಲ್ಲಿ ನಿಮ್ಮ ಸ್ಥಳೀಯ PDO ಅಥವಾ ವಾರ್ಡ್ ಆಫೀಸಲ್ಲಿದ್ದರೆ AE, RI ಅಥವಾ ARIನ ಭೇಟಿ ಮಾಡ್ತಾರೆ. ಮತ್ತು ನಿಮ್ಮ MRW ಇಂದ ಕೂಡ ಹೇಗೆ ನಿಮ್ಮ ಕಾರ್ಯವೈಖರಿ ತೃಪ್ತಿದಾಯಕವಾಗಿದೆ ಅನ್ನೋದು ಅಂಶವನ್ನು ಪರಿಗಣನೆ ತಗೋತಾರೆ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಂದಲೂ ಕೂಡ ಅದಕ್ಕೆ ಉತ್ತರವನ್ನು ತಗೊಂಡು ನಿಮ್ಮ ಪ್ರಗತಿ ಯಾವ ತಾಲೂಕಿನಲ್ಲಿ ಉತ್ತಮವಾಗಿದೆ, ಯಾವ ತಾಲೂಕಿನಲ್ಲಿ ಕುಂಠಿತವಾಗಿದೆ, ನಿಮ್ಮ ಒಡನಾಟ, ನಿಮ್ಮ ಸೇವೆ, ನಿಮ್ಮ ಪುನರ್ವಸತಿ ಕೌಶಲ್ಯ ಹೇಗೆ ಕಲ್ಪಿಸಿದ್ದೀರಾ ಅಂತ ಸರ್ಕಾರ ವರದಿಯನ್ನು ಕೊಡುವ ಹಂತದಲ್ಲಿದೆ. ಆ ಸಮಯದಲ್ಲಿ ತಾವುಗಳೆಲ್ಲರೂ ನೀವೇನೀಗ ಪಾರ್ಟಿ ಟು ಕಾಲಮನ್ನು ಫಿಲ್ ಮಾಡಿ ಇಟ್ಕೊಂಡಿದ್ದೀರೋ ಆ ವರದಿಯನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಅವ್ರಿಗೆ ಸಹಕಾರವನ್ನು ಕೊಡಬೇಕು, ಉತ್ತಮವಾದ ಸಹಕಾರವನ್ನು. ಮತ್ತು ನಿಮ್ಮ ಪೋಷಕರು ಅಥವಾ ಯಾವ ಕುಟುಂಬದ ವ್ಯಕ್ತಿಗಳ ಹತ್ರ ಕರ್ಕೊಂಡು ಹೋಗ್ತಿರೋ ಅವರು ನಿಮ್ಮ ಬಗ್ಗೆ ಪೂರಕವಾದಂತಹ ಅಂಶಗಳನ್ನು ಹೇಳಬೇಕಾಗುತ್ತೆ. ಎರಡನೇ ವಿಚಾರ, ಈಗಾಗಲೇ ನಾವು ಆಗಸ್ಟ್ ತಿಂಗಳಲ್ಲಿ UDID ಪ್ರಗತಿ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿ ವೈದ್ಯಕೀಯ ಮಂಡಳಿಗೆ ಬಾರದೆ ಹಾಗೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ನಮಗೊಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಆದೇಶದಂತೆ ನಾವು ಆಗಸ್ಟ್ ತಿಂಗಳನ್ನು ವಿಕಲಚೇತನರ ಮನೆ ಬಾಗಿಲಿಗೆ UDID ಎಂಬ ಒಂದು ಮಾಸಾಚರಣೆಯ ಅವಧಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ವಾರ್ಡ್ ವ್ಯಾಪ್ತಿಯಲ್ಲಿ ಪೆಂಡಿಂಗ್ ಲಿಸ್ಟನ್ನು ಕ್ಲಿಯರ್ ಮಾಡ್ತಾ ಬಂದ್ವಿ. ಆ ಸಮಯದಲ್ಲಿ 1,37,000 ಪೆಂಡಿಂಗ್ ಇತ್ತು. ಆಗಸ್ಟ್ ತಿಂಗಳಲ್ಲಿ ನಮಗೆ ಕಳೆದ ತಿಂಗಳು 67,000ಕ್ಕೆ ಬಂದು ನಿಂತಿತ್ತು. ಮತ್ತು ಆರೋಗ್ಯ ಇಲಾಖೆಯ ಕಮಿಷನರು ಮತ್ತು ನಮ್ಮ ಇಲಾಖೆಯ ಸೆಕ್ರೆಟರಿನ ಒಳಗೊಂಡಂತೆ ಒಂದು ಸಭೆಯನ್ನು ಮಾಡಿ ಇರ್ತಕ್ಕಂಥವನ್ನು ಕೂಡ ಕ್ಲಿಯರ್ ಮಾಡಿ ಅಂತ ನಾವು ನಿರ್ದೇಶಕರ ಸೂಚನೆಯ ಮೇರೆಗೆ ಕಳೆದ ತಿಂಗಳು ಕೂಡ
ನಿರಂತರವಾಗಿ 20 ದಿನ ಈಗಾಗಲೇ ನೀವೇನು ಮನೆ ಭೇಟಿ ಮಾಡಿ ನಮೂನೆಯಲ್ಲಿ ದೃಢೀಕರಣ ತೊಗೊಂಡಿದ್ರು ಆ ದೃಢೀಕರಣವನ್ನು ಸ್ಥಳೀಯ ವೈದ್ಯಕೀಯ ಮಂಡಳಿ ಕೊಟ್ಟು ಡಿಲೀಟ್ ಮಾಡಿಸಿ ಅಂತ ಅವಕಾಶವನ್ನು ಕೊಟ್ಟಿದ್ವಿ. ರಾಜ್ಯ ವ್ಯಾಪ್ತಿ ಎಲ್ಲ ತಾಲೂಕಿನ MRW ಗೊತ್ತಿರುತ್ತೆ, ಸ್ಪ್ರೆಡ್ಶೀಟ್ ಎಂಟ್ರಿ ಮಾಡ್ತಾರೆ. ರಾಜ್ಯದ ಎಲ್ಲ ತಾಲೂಕಿನಲ್ಲೂ ಕೂಡ ಎಲ್ಲ ವೈದ್ಯಕೀಯ ಮಂಡಳಿಗೆ ಏನು ಸಂಗ್ರಹಣೆ ಮಾಡಿದ್ರೋ ಆ ನಮೂನೆಗಳನ್ನು ಕೊಟ್ಟು ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಕ್ರಿಯೆ ಇದೆ. ಆದರೆ ಬೆಂಗಳೂರು ನಗರದಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಲಿಕೆ ಮಾಡಿ ನೋಡಿದ್ರೆ ನಮಗೆ ಹಾಸನ ಜಿಲ್ಲೆಯನ್ನು ನೋಡಿದ್ರೆ ಕೇವಲ 73 ಪೆಂಡಿಂಗ್ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಪ್ರಮಾಣ ಇದೆ. ಬೆಂಗಳೂರು ನಗರದಲ್ಲಿ 7280 ಪೆಂಡಿಂಗ್ ತೋರಿಸ್ತಾ ಇದೆ ನಿನ್ನೆ ರಿಪೋರ್ಟಿಗೆ. ನಿಮ್ಮ ವ್ಯಾಪ್ತಿಯಲ್ಲಿ ಇಲ್ಲದಲೇ ಇರ್ತಕ್ಕಂಥ ವ್ಯಕ್ತಿಗಳು ಅರ್ಜಿಯನ್ನು ಸಲ್ಲಿಸಿ ಪೆಂಡಿಂಗ್ ಇರ್ಬೋದು, ಅಥವಾ ನಿಮ್ಮ ಗಮನಕ್ಕೆ ಬರದಲೇ ಅರ್ಜಿಯನ್ನು ಸಲ್ಲಿಸಿ ಇದು ಬೆಂಗಳೂರು ನಗರ ವ್ಯಾಪ್ತಿಯಾಗಿರೋದ್ರಿಂದ ಅವರನ್ನ ಗುರುತಿಸುವಲ್ಲಿ ಸ್ವಲ್ಪ ಕಷ್ಟ ವಿಳಂಬ ಆಗ್ತಿದೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ VRWಗಳು ನಿಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಷ್ಟು ಮಂದಿಯನ್ನು ನಿಮಗೆ ಗೊತ್ತಿರುತ್ತೆ. ಗ್ರಾಮೀಣ ಪ್ರದೇಶದವರಿಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥವ್ರು ಅರ್ಜಿ ಸಲ್ಲಿಸಿರ್ತಕ್ಕಂಥ ಪಟ್ಟಿಯನ್ನು ಕೂಡ ನಾವು ಜಿಲ್ಲಾ ಸಂಯೋಜಕರಿಗೆ ಕಳಿಸ್ಕೊಟ್ಟಿದ್ದೀವಿ. ಅವರು MRW ಕಳಿಸಿದ್ದಾರೆ. ಅದರಲ್ಲಿ ನೀವು ದೃಢೀಕರಣ ತಗೊಂಡೋಗಿ ಯಾವ ಹಾಸ್ಪಿಟಲ್ನಲ್ಲಿ ಮಾಡಿಸ್ಕೊಂಡಿದ್ದಾರೋ ಆ ಹಾಸ್ಪಿಟ್ಲಿಗೆ ಕೊಟ್ಟರೆ ಅವ್ರು ಡಿಲೀಟ್ ಮಾಡಿ ಕ್ಲೋಸ್ ಮಾಡ್ತಾರೆ. ನಿಮ್ಮ ವ್ಯಾಪ್ತಿನಲ್ಲಿ ಏನು ಈಗ ಕೆಲಸ ಮಾಡ್ತಿದ್ರು 132, 133 ಜನ VRW ಮತ್ತು URWಗಳು ತಾವು ತಮ್ಮ ವ್ಯಾಪ್ತಿಯಲ್ಲಿ UDID ಕಾರ್ಡ್ಗೆ ಅರ್ಜಿ ಹಾಕಿ ತಮ್ಮ ಗಮನಕ್ಕೆ ನಾವು ಅಲ್ಲಿ ಪಟ್ಟಿಯನ್ನು ಲಗತ್ತಿಸಿರ್ತಕ್ಕಂಥ ಅಂಶಗಳನ್ನು ಆಧಾರದ ಮೇಲೆ ಅವರ ಗಮನಕ್ಕೆ ತಿಳಿಸಿ ಮತ್ತೊಮ್ಮೆ ಅವರಿಂದ ದೃಢೀಕರಣ ತಗೊಂಡು ನೀವು ಮೆಡಿಕಲ್ ಬೋರ್ಡಿಗೆ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಹಾಜರಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳು ರಾಜ್ಯ ವ್ಯಾಪ್ತಿ ಬರ್ತಿತ್ತು. ಈಗ ಮೇ 1ನೇ ತಾರೀಕಿಂದ ಕಡ್ಡಾಯವಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಹ ಅಲ್ಲಿರ್ತಕ್ಕಂಥ ಹೊರಗುತ್ತಿಗೆ, ಒಳಗುತ್ತಿಗೆ, ಕಾಯಮಾತಿ ನೌಕರರು ಸಹ ಈ ಹಾಜರಾತಿಯನ್ನು ಕಡ್ಡಾಯ ಮಾಡಿರೋದ್ರಿಂದ ನಮ್ಮ VRWಗಳು ಕೂಡ ಸಹಕಾರ ಕೊಡ್ತೀವಿ ಅಂತ ಈಗ ಮೊನ್ನೆ ಸಭೆಯಲ್ಲೂ ಕೂಡ RDPR ಹೇಳಿದೆ. ಅಂತಹ ಗೊಂದಲಗಳಿದ್ರೆ ನನ್ನ ಗಮನಕ್ಕೆ ತರ್ಬೋದು. ಯಾವ ಪಂಚಾಯಿತಿಯಲ್ಲಿ ಈ ಹಾಜರಾತಿ ಪ್ರಿಂಟ್ ಕೊಡ್ತಾ ಇಲ್ಲ ಅಥವಾ ಬಯೋಮೆಟ್ರಿಕ್ ಸಿಸ್ಟಮ್ಗೆ ಸಹಕಾರ ಕೊಡ್ತಾ ಇಲ್ಲ ಅಂತ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು 2 ಬಾರಿ ಈ ವಿಚಾರವಾಗಿ ಚರ್ಚೆ ಮಾಡಿ ಪತ್ರವನ್ನು ಕೂಡ ಬರೆದಿದ್ವಿ. ಗ್ರೇಟರ್ ಬೆಂಗಳೂರು ಆದಮೇಲೆ ನಾವು ಹೊಸ ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ತದನಂತರ ನಾವು ಈ ವ್ಯವಸ್ಥೆಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ತಡೆ ಹಿಡಿದಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಹಾಜರಾತಿಯನ್ನು ಬೆಂಗಳೂರು ನಗರ ವ್ಯಾಪ್ತಿಯ ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಅಳವಡಿಸಲಿದ್ದೀವಿ. ಆದರೆ ಇತ್ತೀಚೆಗೆ ನನ್ನ ಗಮನಕ್ಕೆ ಬಹಳ ದೂರುಗಳು ಬರ್ತಿದೆ. URWಗಳು ವಾರ್ಡ್ ವ್ಯಾಪ್ತಿನಲ್ಲಿ ವಾರ್ಡ್ ಕಚೇರಿಯಲ್ಲಿ ಲಭ್ಯ ಇಲ್ಲ ಅಂತ. ಅದು ಎಲ್ಲರೂ ಅಲ್ಲ, ಕೆಲವು ಮಂದಿಗಳು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವ್ಯಾಲ್ಯುವೇಷನ್ ಟೀಮ್ ಇರ್ಬೋದು ಅಥವಾ ಯಾವುದೇ ಜಿಲ್ಲಾ ಕಚೇರಿಯಿಂದ ಅಥವಾ ರಾಜ್ಯ ಕಚೇರಿಯಿಂದ ಭೇಟಿ ಮಾಡಿದಾಗ ತಮ್ಮ ಲಭ್ಯತೆ ಇರಬೇಕು. ತಾವಲ್ಲಿ ವಾರ್ಡ್ ಆಫೀಸಲ್ಲಿ ಅಥವಾ ನೀವು ಹೊರಗಡೆ ಫೀಲ್ಡ್ ಕಚೇರಿಗೆ ಹೋಗೋಂಥ ಸಮಯದಲ್ಲಿ ನಿಮ್ಮ ಚಲನವಲನ ವಹಿಯಲ್ಲಿ ಬರೆದು ಹೋಗಿರಬೇಕಾಗುತ್ತೆ. ಅಥವಾ ನಿಮ್ಗೆ ಅನಿರೀಕ್ಷಿತವಾಗಿ ರಜೆ ಅಥವಾ ಇನ್ಯಾವುದೇ ಕಾರಣಗಳಿಂದ ನೀವು ಹೊರಗೋಗ್ಬೇಕಾದ್ರೆ ನಿಮ್ಮ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ MRWಗಳಿಗೆ ಮಾಹಿತಿಯನ್ನು ಕೊಟ್ಟು ಹೋಗಿರಬೇಕು. ಇಡೀ ರಾಜ್ಯದ ಚಿತ್ರಣವೇ ಬೇರೆ ಇದೆ, BBMP ವ್ಯಾಪ್ತಿಯ ಚಿತ್ರಣವೇ ಬೇರೆ ಇದೆ. ಇಡೀ ರಾಜ್ಯದಲ್ಲಿ ಅದಕ್ಕೊಂದು ವ್ಯವಸ್ಥಿತವಾದಂತಹ MRWಗಳು ಮತ್ತು ಅಲ್ಲಿ ನಗರ ಪ್ರದೇಶ ಕಮ್ಮಿ ಇದೆ. ಇಲ್ಲಿ ಬೆಂಗಳೂರಿನಲ್ಲಿ ಈ ನಗರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ MRWಗಳಾಗಲಿ, ಪ್ರತ್ಯೇಕ ಆದೇಶಗಳಾಗಲಿ, ಪ್ರತ್ಯೇಕ ಮಾರ್ಗಸೂಚಿಯಾಗಲಿ ಇಲ್ಲದೇ ಇರೋದ್ರಿಂದ ಒಂದಿಷ್ಟು ಗೊಂದಲಮಯವಾಗಿದೆ. ಅದನ್ನು ಈ ಹೊಸ ಮಾರ್ಗಸೂಚಿಯಲ್ಲೂ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಹೊಸ ಮಾರ್ಗಸೂಚಿ ಬಂದ ನಂತರ ಖಂಡಿತ ನಿಮಗೂ ಕೂಡ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದು ಮತ್ತು ನಿಮ್ಮ BBMP ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಏನೆಲ್ಲ ಸೌಲಭ್ಯನ ಕೊಡಬೇಕು ಅಂತ ವಿವರವಾಗಿ ತಿಳಿಸ್ಕೊಡ್ತೀವಿ. ಸೆಲ್ಕೋ ಫೌಂಡೇಶನ್ ಒಂದು ಕಿರು ಪರಿಚಯ. 2010ರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಯಿತು. ಈ ಸಂಸ್ಥೆ ಮೂಲ ಉದ್ದೇಶ ಏನಪ್ಪ ಅಂದರೆ DRE ಮೇಲೆ ಕೆಲಸ ಮಾಡ್ತಾರೆ. ಅಂದರೆ ರಿನ್ಯೂವಲ್ ಎನರ್ಜಿ ಅಂತ ನೀವು ಕೇಳಿರ್ಬೇಕು. ಸೌರಶಕ್ತಿ ಆಧಾರಿತವಾಗಿ ಇದರ ಮೇಲೆ ಕೆಲಸ ಮಾಡ್ತಾಯಿದೆ. R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದೆ. ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಬರೀ ನಾವೇ ಮಾಡ್ಕೊಂಡ್ರೆ ಅದು ಇದಾಗಲ್ಲ ಅಂತ ಹೇಳಿ ನಾವೇನು ಮಾಡ್ತಾಯಿದ್ದೀವಿ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ, ಹಾಗೆ ವಿವಿಧ ಇಲಾಖೆಗಳು, ಸರ್ಕಾರೇತರ ಇಲಾಖೆಗಳ ಜೊತೆ ನಾವು ಒಗ್ಗೂಡಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಕರ್ನಾಟಕದಲ್ಲಿ ಇದುವರೆಗೂ ಸುಮಾರು
2,000 ಅಂಗವಿಕಲರ ಸಹಾಯಕ್ಕೆ ನಾವು ಮುಂದಾಗಿದ್ದೇವೆ. ಸಹಾಯ ಅಂದರೆ ಅವರು ವಿವಿಧ ರೀತಿಯಾದ ಉದ್ಯೋಗಗಳನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಎಂಟೈರ್ ಕರ್ನಾಟಕ. ಅದರಲ್ಲಿ ವಿಶೇಷವಾಗಿ ನಾರ್ತ್ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು, ಈಗ ಸರ್ ಏನು ಹೇಳಿದ್ರು, ಆಧಾರ್ ಯೋಜನೆ ಇದೆ, 5% ಮೀಸಲಾತಿ ಅಂದರೆ 15ನೇ ಹಣಕಾಸು ಯೋಜನೆ ಅವ್ರಿಗೆ ಸೀಮಿತವಾಗಿದೆ, ಮತ್ತು CMC ಫಂಡ್ ಅವ್ರಿಗೆ ಸೀಮಿತವಾಗಿದೆ. ಈ ಥರ ಕೆಲವು ಏನು ಫಂಡ್ ಇದೆಯೋ ಆ ಫಂಡನ್ನ ಜೊತೆಗೆ ಸೆಲ್ಕೋ ಫೌಂಡೇಶನ್ನು ಸಹ ಒಂದು 50% ಸಹಾಯಧನವನ್ನು ಕೊಟ್ಟು ಅವರ ಬದುಕನ್ನು ನಿರೂಪಿಸಲಿಕ್ಕೆ ಮುಂದಾಗಿದೆ. ಸಾಕಷ್ಟು ಅಂದರೆ ವಿವಿಧ ರೀತಿಯಾದ ಉದ್ಯೋಗಗಳನ್ನ ಮಾಡಬೇಕು, ಏನು ಬೌಂಡ್ರಿ ಏನಿಲ್ಲ, ಇಂಥದ್ದೇ ಉದ್ಯೋಗವನ್ನು ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಭಾಗದಲ್ಲಿ ನೀವು ಏನು ಸ್ವಂತ ಉದ್ಯೋಗವನ್ನು ಕೈಗೊಳ್ತೀರೋ ಅದ್ರ ಮೇಲೆ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ನೋಡಿ, ಊಟದ್ದು ಅರೇಂಜ್ ಮಾಡಿದ್ದಾರೆ. ನಾವು ಟ್ರೈನಿಂಗ್ ಬಂದಿರೋ ಜಾಗದಲ್ಲಿ. ಸುಬ್ಬಣ್ಣ ನಮಗಿಂತ ಮುಂಚೆ ಊಟ ಕಂಟಿನ್ಯೂ. ಸೊ ಸ್ನೇಹಿತರೆ, our ತರಬೇತಿ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಹೊರಡ್ತಾ ಆಗಿದೆ ನೋಡಿ. ಶಿವಣ್ಣವ್ರು ಇನ್ನೂ ಇಲ್ಲೇ ಇದ್ದಾರೆ, ನಮ್ಮ ಆಫೀಸ್ ಮುಂದೆನೇ ನೋಡಿ. ನಮ್ಮ ಇಲಾಖೆ ಇದು. ಇಲ್ಲೇ ಇದ್ದಾರೆ ಶಿವಣ್ಣ ಮತ್ತು ಸುಬ್ಬಣ್ಣ. ನಾನು ಇಲ್ಲೇ ಇದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಬರ್ತಾ ಇದ್ದಾರೆ. ಹಾಂ ನೋಡಿ, ಹೋಗೋಣ. ಹಾಂ, ಬುಕ್ ಮಾಡ್ಕೊಂಡು ಹೋಗೋಣ. ಹಾಂ, ಗಾಡಿ ಬುಕ್ ಮಾಡೋಣ. ಹಾಂ, 3 ವೀಲರು ಆಟೋ. ಇವಾಗ ಎಲ್ಲಿಂದ ಎಲ್ಲಿಗೆ? ನೆಲಮಲ್ಲ ಡೈರೆಕ್ಟಾ? ಓದ್ತೀವ ಇಷ್ಟೊತ್ತನ ಆಗಲಿ. ಕ್ಯಾಬ್ ಬುಕ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ ನೋಡಿ, ನೆಲಮಂಗಲ ಸೈಡ್. ಸೊ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಹೊಸದಾಗಿ ಈ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ.